ಎಲ್ರಿಗೂ ನಮಸ್ಕಾರ. ಹರ್ಬಲ್ ಲೈಫ್ ಅನ್ನೋದು ಒಂದು ದಂಧೆನ ಅಥವಾ ಅಮೃತನ, ಅದನ್ನು ತಗೊಂಡವರು ಅವರ ಸ್ವಂತ ಅನುಭವನ ಹಂಚ್ಕೊಳ್ಳೋಕೆ ಬಂದಿದ್ದಾರೆ. ಕೇಳೋಣ ಬನ್ನಿ. ಹೇಳಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ ಅಂತ ಹೇಳಿ. ಸೊ ಇವತ್ತಿನ ದಿನ ಬಂದು ಇಲ್ಲಿ ಪ್ರಾಡಕ್ಟ್ಸ್ ಇದೆಯಲ್ಲ, ಇಷ್ಟು ಪ್ರಾಡಕ್ಟ್ಸ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಎಲ್ರಿಗೂ ಗೊತ್ತಿರುತ್ತೆ ಇದು ಆಲ್ಮೋಸ್ಟು. ಸೊ ಇದು ಬಂದು ನಮಗೆ ಅಮೃತ ಅಂತ ಅನಿಸಿದೆಯೋ ಅಥವಾ ತುಂಬ ದೊಡ್ಡ ದಂಧೆ ಅನ್ನೋದಾಗಿದೆಯೋ ಅನ್ನೋದನ್ನು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದು ನಾವು ಯಾಕೆ ತೊಗೊಂಡ್ವಿ ಅಂತಂದರೆ, ಇಲ್ಲಿ ಕೂತಿದ್ದಾರಲ್ಲ ಇವ್ರು ಬಂದು ನಮ್ಮವ್ವ. ಇವ್ರಿಗೆ ಸುಮಾರು ಒಂದು 60-62 ವರ್ಷ ಆಗಿದೆ. ಇವ್ರಿಗೆ ಬಂದು ಪಾರ್ಕಿನ್ಸನ್ಸ್ ಅನ್ನೋ ಒಂದು ಕಾಯಿಲೆ ಇದೆ. ಅದಂದರೆ ಕೈ ಎಳೆಯೋದು, ಕಾಲು ಎಳ್ತಾ, ಸೊ ನಾಲ್ಕು ಇಳಿಯೋದು, ಈ ಥರ ಎಲ್ಲ ಇದೆ. ಇದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಲಿ ಅಂತೇಳಿ ನಾವು ಹರ್ಬಲ್ ಲೈಫ್ ಕೊಡಿಸೋದಕ್ಕೆ ಡಿಸೈಡ್ ಮಾಡಿದ್ವಿ. ಯಾರು ನಿಮ್ಗೆ ಕೊಡ್ಸಕ್ಕೆ ಹೇಳಿದ್ದು ಇದನ್ನು? ಇದು ನಮಗೆ ರಿಲೇಷನಲ್ಲಿ ಒಬ್ಬರಿದ್ರು. ಸೊ ಅವರು ರೆಫರ್ ಮಾಡಿದ್ರು, ಮೇಡಮ್ ನೋಡಿ ಈ ಥರ ಎಲ್ಲ ತುಂಬ ಕಡೆ ಹಿಂಗೆಲ್ಲ ಆಗಿದೆ, ಚೆನ್ನಾಗಾಗಿದ್ದಾರೆ, ಸೊ ನೀವು ಕೊಡಿಸಿ ತುಂಬ ಚೆನ್ನಾಗಾಗುತ್ತೆ ಅಂತಂದರು. ಸೊ ಓಕೆ ಆಯಿತು, ನೋಡೋಣ, ಕೊಡ್ಸಿದ್ರೆ ಚೆನ್ನಾಗಾಗ್ಬೋದೇನೋ ಒಂದು ಒಳ್ಳೆ ಪಾಸಿಟಿವಿಂದ. ಸೊ ನಾವು ಕೊಡ್ಸೋದಕ್ಕೆ ಡಿಸೈಡ್ ಮಾಡಿದ್ವಿ ಸರ್. ಎಲ್ಲಿ ಕೊಡ್ಸಕ್ಕೆ ಹೋದ್ರಿ? ಕೊಡ್ಸೋದಕ್ಕೆ ಮುಂಚೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ರು. ಸೊ ಅದು ಬಂದು ಏನಂತಂದರೆ ಫುಡ್ ಲೈಸೆನ್ಸ್ ಮಾಡಿಸ್ಬೇಕು. ಸೊ ಅದ್ರ ಜೊತೆಗೆ ID ಮಾಡಿಸಿ ಅಂತೇಳಿ 2300 ಸಮಥಿಂಗ್ ಚಾರ್ಜಸ್ ಎಲ್ಲ ಮಾಡಿದ್ರು. ಇಲ್ಲಿಂದ ತೊಗೊಳೋದಕ್ಕಿಂತ ಮುಂಚೆನೇ, ಕ್ಲಬ್ಬಿಗೆ ಹೋಗೋಕ್ಕೆ ಮುಂಚೆನೇ ಮಾಡಿದ್ರು. ಸೊ ತಗೊಂಡಾದ್ಮೇಲೆ ಅಂದರೆ ಈ ಚಾರ್ಜಸ್ ಎಲ್ಲ ಅವ್ರನ್ನ ನಮ್ಮಿಂದ ತೊಗೊಂಡಾದ್ಮೇಲೆ ಕ್ಲಬ್ಬಿಗೆ ಬರೋಕ್ಕೆ ಹೇಳಿದ್ರು. ಎಲ್ಲಿ ಕ್ಲಬ್ ಇರೋದು? ಕ್ಲಬ್ ಬಂದು ಹೊಸಕೋಟೆ ಸರ್. ಆ್ಯಕ್ಚುಲಿ ನಾವಿರೋದು ಬಂದ್ಬಿಟ್ಟು ಚನ್ನಪಟ್ಟಣ, ನಮ್ಮದು ನೇಟಿವ್ ಪ್ಲೇಸು. ನಾವು ಹೋಗಿದ್ದು ಬಂದು ಹೊಸಕೋಟೆ, ಸುಮಾರು ಇಲ್ಲಿಂದ 100-120 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋದ್ವಿ, ಹೊಸಕೋಟೆ ಕ್ಲಬ್ಬಿಗೆ ಹೋದ್ವಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಶಿವರಾಜ್ ಅಂತ ಒಬ್ರು ಮ್ಯಾನೇಜರ್ ಇದ್ರು. ಸೊ ನಮಗೆ ರಿಲೇಷನಿಂದ ರೆಫರ್ ಮಾಡಿದ್ರು. ನಾವು ಅಲ್ಲಿ ಹೋದ್ವಿ, ಅಲ್ಲೊಬ್ರು ಮ್ಯಾನೇಜರ್ ಇದ್ರು, ಶಿವರಾಜ್ ಅಂತ ಹೇಳಿ. ಅಲ್ಲಿ ಹೋದ್ವಿ, ಕೂತ್ಕೊಂಡು ಶೇಕ್ ಎಲ್ಲ ಕೊಟ್ಟರು. ಸೊ ಕುಡಿದ್ವಿ. ನಮ್ಮ ಥರನೇ ತುಂಬ ಜನ ಬಂದಿದ್ರು, ಆಲ್ರೆಡಿ ಶೇಕ್ ತಗೋತಾ ಇರೋರೆಲ್ಲ ಬಂದಿದ್ರು. ಬಂದಾಗ ನಾವು ಹೋದಾಗ ಅಲ್ಲಿ ಕೇಳಿದ್ರು ಏನು ಪ್ರಾಬ್ಲಮ್ಮು ಅಂತೇಳಿ. ಸೊ ನಾವು ಈ ಥರ ಹಿಂಗಾಗಿದೆ, ಇವ್ರಿಗೆ ಪ್ರಾಬ್ಲಮ್ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಖಂಡಿತ ಕ್ಯೂರ್ ಆಗುತ್ತೆ ಮೇಡಮ್, 100 ಅಲ್ಲ 200% ರಿಸಲ್ಟ್ ಬರುತ್ತೆ. ಈ ಪ್ರಾಡಕ್ಟ್ನ ಕಂಟಿನ್ಯೂ ಆಗಿ 3 ತಿಂಗಳು ತಗೊಳ್ಳಿ, 3 ತಿಂಗಳೊಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಇನ್ ಕೇಸ್ ರಿಸಲ್ಟ್ ಬಂದಿಲ್ಲ ಅಂದರೆ ನೀವೇನು ದುಡ್ಡು ಕೊಟ್ಟಿರ್ತೀರೋ ಅದಷ್ಟು ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ಮೇಡಮ್. ಓಕೆ. ಸೊ ಇವ್ರು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಇದು ವಾಸಿ ಆಗುತ್ತೆ ಅಂತ ನಮಗೆ ಅಂದರೆ ಪಾಸಿಟಿವ್ನೆಸ್ ಬಂತು. ಜೊತೆಗೆ ಅಲ್ಲಿ ಬಂದಿರೋ ಹತ್ರ ಎಲ್ಲ ಅದನ್ನೇ ಮಾತಾಡಿಸ್ತಾ ಇದ್ರು. ಸೊ ನಮ್ಗೆ ಹಿಂಗೆಲ್ಲ ಆಗಿತ್ತು, ಸೊ ನಾವು ಹಿಂಗೆಲ್ಲ ತೊಗೊಂಡ್ವಿ. ಓಕೆ ಆಯಿತು ಅಂತೇಳಿ ಸೊ ಅವತ್ತಿನ ದಿನವೇ 35,000 ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಿದ್ದಾದಮೇಲೆ ಅದು ನಮಗೆ ಆನ್ಲೈನಲ್ಲಿ ಆರ್ಡರ್ ಆಯಿತು. ಸೊ ಅದು ಬರೋದಕ್ಕೆ ಒಂದು 3-4 ಡೇಸ್ ಆಯಿತು ಸರ್. ಇದು ಓವರ್ ಆಲ್ ಎಷ್ಟಿದೆ? ಎಷ್ಟು ರೂಪಾಯಿ ಪ್ರಾಡಕ್ಟ್ ಇದು? ಸರ್ ಇದು ಓವರ್ ಆಲ್ ಬಂದು ಅಪ್ರಾಕ್ಸಿಮೇಟ್ ಹತ್ತಿರ ಒಂದು 90,000 ಆಗಿದೆ ಸರ್. ಎಕ್ಸಾಕ್ಟ್ ಪ್ರೈಸ್ ಹೇಳ್ಬೇಕಂದ್ರೆ 89,700 ಚೇಂಜ್ ಇದೆ. ಸೊ 90,000 ಅಂತ ಹೇಳ್ಬೋದು ಅಷ್ಟು. ಸರಿ, ಆಮೇಲೆ ತಗೊಂಡು ಪ್ರಾಡಕ್ಟ್ ಯಾವಾಗ ಬಂತು ನಿಮಗೆ? ಪ್ರಾಡಕ್ಟ್ ಒಂದು 2 to 3 ಡೇಸ್ ಆದಮೇಲೆ ಸೊ ಆನ್ಲೈನ್ ಆರ್ಡರ್ ಆಗಿತ್ತು. ಸೊ ಹೊಸಕೋಟೆಯಿಂದ ಬ್ಯಾಂಗ್ಳೂರಿಗೆ, ನಾವು ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸಿಗೆ ರೀಚ್ ಆಗೋಕ್ಕೆ ಹೇಳಿದ್ವಿ. ಅಲ್ಲಿಗೆ ಬರೋಕ್ಕೆ ಕಷ್ಟ ಆಯಿತು. ಅಲ್ಲಿಂದ ಬರೋದು ಒಂದು 2 to 3 ಡೇಸ್ ಆಯಿತು. ಸೊ 1 ವೀಕ್ ಆಯಿತು ಅಂದ್ಕೊಡಿ ಸರ್. ಒಂದು ಪ್ರಾಡಕ್ಟ್ ಬರೋಕ್ಕೆ 1 ವೀಕ್ ಆಯಿತು. 1 ವೀಕ್ ಆದಮೇಲೆ ಪ್ರಾಡಕ್ಟ್ ಬಂತು. ಸೊ ಅವ್ರಿಗೆ ನಾವು ಕಾಲ್ ಮಾಡಿ ಕೇಳಿದ್ವಿ. ಸೊ ಹಿಂಗೆ ಪ್ರಾಡಕ್ಟ್ ಬಂದಿದೆ, ಅದನ್ನು ಯಾವ ಥರ ನಾವು ಕೊಡೋದು ಅಂತೇಳಿ. ಅವ್ರು ಕಂಪ್ಲೀಟಾಗಿ ನಮಗೆ ಗೈಡ್ಲೈನ್ಸ್ ಕೊಟ್ಟರು. ಸೊ ಈ ಥರ ಹಿಂಗೆ 2 ಟೈಮ್ ಶೇಕ್ ಕೊಡಿ, 2 ಟೈಮ್ ಸಪ್ಲಿಮೆಂಟ್ರಿ ಕೊಡಿ, 1 ನೈಟ್ ವರ್ಕ್ಸ್ ಕೊಡಿ, ಫ್ರೆಶ್ ಕೊಡಿ, ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟರು ಸರ್. ನೀವು ಅದೇ ರೀತಿ ಕೊಡ್ತಾ ಹೋದ್ರಿ? ಹೌದು. ಅವ್ರು ಏನು ಹೇಳಿದಾರೋ, ಯಾಕಂದರೆ ಅಲ್ಲಿಂದ ನಾವು ಪ್ರಾಡಕ್ಟ್ ತೊಗೊಂಡಿದ್ದೀವಿ. ಸೊ ಅವ್ರು ಏನು ಹೇಳ್ತಾರೋ ನಮಗೆ ಇದೆಲ್ಲ ನಮ್ಗೆ ಹೊಸದು. ಸೊ ಹಾಗಾಗಿ ನಾವು ಅವ್ರನ್ನ ಕೇಳಲೇಬೇಕಲ್ವಾ. ಹಾಗಾಗಿ ಅದನ್ನು ಕಂಪ್ಲೀಟಾಗಿ ನಾವು ಏನೇನು ಕೊಡಬೇಕು ಅದನ್ನೆಲ್ಲ ಇದು ಮಾಡಿಕೊಂಡು ಅವ್ರಿಗೆ ಕೊಡ್ತಾ ಬಂದಮೇಲೆ ಏನಾಯಿತು? ಪ್ರಾಬ್ಲಮ್ಸ್ ಏನಾಯಿತು ನಿಮಗೆ? ನೀವು ಸೊ ಅದು ಪ್ರಾಬ್ಲಮ್ಸ್ ಆಯ್ತಾ ಏನಾಯಿತು ಅಂದರೆ, ಫಸ್ಟು ತೊಗೊಂಡ್ರು ಸರ್. ಡೇ 1 ಚೆನ್ನಾಗಿದ್ದಾರೆ, ಡೇ 1, ಡೇ 2, ಡೇ 3. ಸೊ ಹಿಂಗೆ ಡೇ ಬೈ ಡೇ 1 ವೀಕ್ ತೊಗೊಂಡ್ರು. ಸೊ 1 ವೀಕಲ್ಲಿ ಏನಾಯಿತು, ಅವ್ರಿಗೆ ಫುಲ್ ಪೇಯ್ನ್ ಆಯಿತು. ಅಂದರೆ ಬಾಡಿ ಫುಲ್ಲು ಪೇಯ್ನು, ಮೈ ಉರ್ತಾ, ಹೆವಿ ತಲೆನೋವು. ಸೊ ಮಲ್ಕೊಂಡ್ರೆ ಹೇಳೋಕ್ಕಾಗ್ತಾ ಇಲ್ಲ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸ್ನಾನ ಮಾಡಿಸ್ಬೇಕು. ಎಷ್ಟೋ ಸರಿ ಅವ್ರಿಗೆ ಊಟನೂ ಮಾಡೋಕ್ಕಾಗ್ತಾ ಇರ್ತಿಲ್ಲ, ಹೊಟ್ಟೆಯಿಂದ ಒಂದು ತುತ್ತು ಎತ್ಕೊಂಡು ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಹೇಳ್ಬೇಕಂದ್ರೆ ಈ ಪ್ರಾಡಕ್ಟ್ ತೊಗೊಳೋದಕ್ಕಿಂತ ಮುಂಚೆ ಯಾವ ಥರ ಇತ್ತು ಅಂದರೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಅವ್ರು ಮಾಡ್ಕೋತಾ ಇದ್ರು. ಅಂದರೆ ಅವ್ರ ಕೆಲಸನ ಅವರೇ ಮಾಡ್ಕೋತಾ ಇದ್ರು.
ಅಡುಗೆ ಮಾಡ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು, ನಾರ್ಮಲ್ ಆಗಿ ಹೆಂಗೆ ಏನೇನೆಲ್ಲ ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ತಾ ಇದ್ರು ಸರ್. ಸೊ ಇಷ್ಟು ಆಕ್ಟಿವ್ ಇದ್ರು, ಇಷ್ಟು ಇದು ನಾವು ಇದನ್ನ ಕೊಡ್ಸಿದ ಉದ್ದೇಶ ಹೇಳ್ತಾ ಇಲ್ಲ, ಅದು ಕಂಪ್ಲೀಟ್ ಸ್ಟಾಪ್ ಆಗಲಿಲ್ಲ. ಬಟ್ ಇಲ್ಲಿ ಏನಾಯ್ತು ಅಂದರೆ, ಸೊ 1 ವೀಕ್ ಆಯಿತು, ಹೆವಿ ಎಲ್ಲ ಅದು ಇರೋ ಪ್ರಾಬ್ಲಮ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗೋದು. ಅದು ಅವ್ರಿಗೇನು ಶೇಕ್ ಆಗ್ತಿತ್ತು ಅದೆಲ್ಲ ಫುಲ್ ಕಂಪ್ಲೀಟ್ ಶೇಕ್ ಜಾಸ್ತಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ಹಿಂಗಾದಾಗ ಏನಾಯಿತು, ಇಮಿಡಿಯೇಟ್ ನಮಗೆ ಭಯ ಆಯಿತು. ಪ್ರಾಡಕ್ಟ್ ತೊಗೊಂಡು ಇಮಿಡಿಯೇಟ್ ಅವ್ರು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದಾಗ ಹೇಳಿದ್ರು, ಮೇಡಮ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಅದು ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಆಗ್ತಾ ಇದೆ. ಸೊ ರಿಮೂವ್ ಆಗ್ತಾ ಇರೋದಕ್ಕೆ ಅದು ಫ್ಯಾಟ್ ಎಲ್ಲ ಕಡಿಮೆ ಆಗಬೇಕಲ್ಲ, ಸೊ ಹಾಗಾಗಿ ಕೆಟ್ಟದೆಲ್ಲ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅವ್ರಿಗೆ ಪೇಯ್ನ್ ಬರ್ತಾ ಇದೆ. ನೀವು ಗಾಬರಿ ಆಗಬೇಡಿ, ಸರಿ ಹೋಗುತ್ತೆ. ನೀವು ಡೈಲಿ ಝೂಮ್ ಕಾಲ್ ಅಟೆಂಡ್ ಮಾಡಿ. ಸೊ ನಿಮ್ಮ ಝೂಮ್ ಕಾಲ್ ಅಟೆಂಡ್ ಆದರೆ ನಿಮಗೆ ಸೆಲ್ಫ್ ಮೋಟಿವೇಶನ್ ಬರುತ್ತೆ. ಝೂಮ್ ಕಾಲ್ ಅಟೆಂಡ್ ಮಾಡಿ, ಶೇಕ್ ಫೋಟೋಸ್ ಎಲ್ಲ ಹಾಕ್ತಾ ಇರಿ. ಝೂಮ್ ಕಾಲ್ ಅಂತಂದ್ರೆ ಏನು, ಯಾವ ಥರ ಮಾಡ್ತಾರೆ? ಝೂಮ್ ಕಾಲ್ ಅಂತಂದ್ರೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್. ಆಮೇಲೆ ಅದು ಅಟೆಂಡ್ ಮಾಡಿದ್ಮೇಲೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗಿದ್ದು. ಸೊ ಝೂಮ್ ಕಾಲ್ ಆಯಿತು, ಓಕೆ ಆಯಿತು, ಅದನ್ನು ಅಗ್ರಿ ಮಾಡ್ಕೊಂಡ್ವಿ ಅವ್ರು ಹೇಳಿದ್ದನ್ನ. ಓಕೆ, ಮೇ ಬಿ ಇದು ಕೆಟ್ಟದೆಲ್ಲ ಹೊರಗಡೆ ಹೋಗ್ತಾಯಿದ್ದು ಹಿಂಗೆ ಆಗ್ತಾ ಇದೆ, ಝೂಮ್ ಕಾಲ್ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಝೂಮ್ ಕಾಲ್ ಅಟೆಂಡ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ನಾವೇನು ಹೋಗಿ ಪ್ರಾಡಕ್ಟ್ ತೊಗೊಂಡಿರ್ತೀವಲ್ಲ, ಸೊ ಆ ಕ್ಲಬ್ಬಲ್ಲಿರೋದೇ ಒಂದು 4-5 ಜನ ಕರೆಕ್ಟಾಗಿ ಸರ್, ಒಂದು 4-5 ಜನ ಅದರಲ್ಲಿರೋರನ್ನೇ ಪರ್ಫೆಕ್ಟಾಗಿ ಫಿಟ್ ಮಾಡಿರ್ತಾರೆ ಅನ್ನೋ ಥರ ಇತ್ತು. ಅಂದರೆ ಅಲ್ಲಿ ಡೈಲಿ ಶೇಕ್ ಕುಡಿತಾ ಇರ್ತಾರಲ್ಲ, ಅವ್ರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡೋದು. ಸೊ ನಮ್ಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿತ್ತು, ನಾವು ಹಿಂಗೆಲ್ಲ ಕುಡಿತಾ ಇದ್ವಿ, ನಾವು ನಿಮ್ಮ ಥರನೇ ತಿಳ್ಕೊಂಡಿದ್ವಿ, ಇದರಲ್ಲೆಲ್ಲ ಏನೂ ಆಗಲ್ಲ ಅಂತ. ಇದು ಕುಡ್ದಾದ್ಮೇಲೆ ಗೊತ್ತಾಯಿತು, ತುಂಬ ಚೆನ್ನಾಗಿ ವಾಸಿ ಆಗಿದೆ, ಕ್ಯೂರ್ ಆಗಿದೆ. ಸೊ ಹಾಗಾಗಿ ತೊಗೊಳ್ಳಿ, ನೀವೇನು ಭಯ ಪಡಬೇಡಿ. ನಮಗೂ ಹಿಂಗೆಲ್ಲ ಆಗಿತ್ತು, ನಮಗೂ ಈ ಥರ ಮೈ ನೋವೆಲ್ಲ ಬಂದಿತ್ತು, ಕೈ ನೋವು, ಕಾಲು ನೋವು, ತಲೆನೋವು ಎಲ್ಲ ಬಂದಿತ್ತು, ವಾಂತಿ ಭೇದಿ ಎಲ್ಲ ಆಗಿತ್ತು. ಸೊ ಇವಾಗ ನಾವೆಲ್ಲ ಆರಾಮಾಗಿದ್ದೀವಿ. ಓಕೆ, ಸೊ ಇವ್ರನ್ನೂ ಕೂರಿಸಿದೆ, ನಾನು ಕೂತ್ಕೊಂಡಿದ್ದೆ. ಅವ್ರು ಹೇಳಿದಾಗ ಸೊ ಮತ್ತೆ ನಮಗೆ ಪಾಸಿಟಿವ್ನೆಸ್ ಬಂತು, ಓಕೆ ಇರ್ಬೋದೇನೋ. ಸೊ ಅದಕ್ಕೋಸ್ಕರ ಇವ್ರೊಬ್ಬರಿಗೆ ಹಿಂಗೆ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ತಲೆ ಕೆಡಿಸ್ಕೋಬೋದಾಯಿತು. ಬಟ್ ಎಲ್ಲರಿಗೂ ಹಂಗೆ ಆಗಿದೆ, ಇವ್ರಿಗೂ ಹಂಗೆ ಆಗಿದೆ. ಓಕೆ, ಮೇ ಬಿ ಇವ್ರಿಗೂ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಝೂಮ್ ಕಾಲ್ ಆಯಿತು. ಅಂದ್ರೆ ದಿನ ಅವರೇ ಮಾತಾಡೋದು, 4-5 ಜನ ಏನಿದ್ರು ಅವರೇ? ಹೌದು, ಖಂಡಿತ. ಬೇರೆಯವ್ರಿಗೆ ಯಾರಿಗೂ ಚಾನ್ಸ್ ಇಲ್ಲ? ಇಲ್ಲ ಸರ್, ಇಲ್ಲ. ಬೇರೆ ಹೊಸಬ್ರು ಯಾರು ಆ್ಯಡ್ ಆಗ್ತಾ ಇರ್ತಾರೆ ಗ್ರೂಪಲ್ಲಿ, ಒಂದು ಗ್ರೂಪ್ ಮಾಡಿರ್ತಾರೆ ಸರ್ ಅವರು. ಆ ಗ್ರೂಪಲ್ಲಿ ಇರೋ ನಿಮ್ಗೆ ಯಾವತ್ತೂ ಚಾನ್ಸ್ ಕೊಟ್ಟಿಲ್ಲ ಮಾತಾಡೋಕ್ಕೆ? ಚಾನ್ಸು ಒಂದಿನ ಕೊಟ್ಟಿದ್ದು ಸರ್. ಒಂದಿನದಲ್ಲಿ ನಾವು ಈ ಥರ ಹಿಂಗೆ ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ಕೊಂಡ್ವಿ. ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಕ್ಕೆ ಅವ್ರ ಹತ್ರ ಎಲ್ಲ ಮಾತಾಡ್ಸಿದ್ರು. ಓಕೆ, ಅದಷ್ಟೇ ಸರ್ ಲಾಸ್ಟು. ಮತ್ತೆ ಅವ್ರು ನಮ್ಮನ್ನ ಮಾತಾಡ್ಸೋದಿರ್ಲಿ, ಅವ್ರನ್ನ ಮುಖನೂ ನೋಡಲಿಲ್ಲ, ಈ ಥರ ಇದೆ. ಸೊ ಝೂಮ್ ಕಾಲಲ್ಲಿ ಇಷ್ಟೆಲ್ಲ ಆಯಿತು. ಅಂದರೆ ಮಾತಾಡಿರೋನೇ ಮಾತಾಡ್ಸೋದು ಎವ್ರಿ ಡೇ ಸರ್. ನಾನು ತುಂಬ ದಿನ ಅಬ್ಸರ್ವ್ ಮಾಡಿದೆ, 1.5 ಮಂತ್, 2 ಮಂತ್, 2.5 ಮಂತ್. ಸೊ ಎವ್ರಿ ಡೇ ಬೆಳಗ್ಗೆ ಸಂಜೆ 1 ಟೈಮ್ ಹೇಳಿದ್ರು, ನಾನು 2 ಟೈಮ್ ಕೂರಿಸ್ತಾ ಇದ್ದೆ. ಯಾಕಂದರೆ ಸೆಲ್ಫ್ ಮೋಟಿವೇಶನ್ ಜಾಸ್ತಿ ಇರಲಿ, ಜಾಸ್ತಿ ಇದ್ದರೆ ಸೊ ಅವ್ರಿಗೊಂಚೂರು ಪಾಸಿಟಿವ್ ಬರುತ್ತೆ ಅಂತೇಳಿ. ಸೊ ವೀಕ್ ಆಯಿತು, 15 ಡೇಸ್ ಆಯಿತು, ಎಗೇನ್ ಪೇಯ್ನ್ ಕಡಿಮೆ ಆಗಲಿಲ್ಲ. ಸೊ ಮತ್ತೆ ಕಾಲ್ ಮಾಡ್ದೆ ನಾನು ಅವ್ರಿಗೆ, ಇಲ್ಲ ಹಿಂಗೆ ಪೇಯ್ನ್ ಜಾಸ್ತಿ ಆಗ್ತಾ ಇದೆ, ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ ಅಂದೆ. ಸೊ ಅವ್ರು ಬಂದು, ಇಲ್ಲ ಮೇಡಮ್ ನೀವು ತಲೆ ಕೆಡಿಸ್ಕೋಬೇಡಿ, ಅದೇನಾಗಲ್ಲ, ಸರಿ ಹೋಗುತ್ತೆ ಅಂತಲೇ ಹೇಳ್ತಾ ಇದ್ರು. ಸೊ ಓಕೆ, ಇನ್ನೊಂದು 20 ಡೇಸ್ ಅಷ್ಟೇ ಮೇಡಮ್, ಅದು ಬಾಡಿ ಮತ್ತೆ ಕಡಿಮೆ ಆಗಿಬಿಡುತ್ತೆ, ನಾರ್ಮಲ್ ಬಂದುಬಿಡುತ್ತೆ. ಸೊ ಫುಲ್ ಇದಾಗುತ್ತೆ. ಓಕೆ ಆಯಿತು, 20 ಡೇಸ್ ಆಯಿತು. ಸೊ ಒಂದು 30 ಡೇಸ್ ಮೇಡಮ್, 1 ಮಂತ್ ಅಷ್ಟೇ. 1 ಮಂತ್ ಆದಮೇಲೆ ಬಾಡಿ ಫುಲ್ ಅಡ್ಜಸ್ಟ್ ಆಗಿಬಿಡುತ್ತೆ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತಂದು. ಓಕೆ ಆಯಿತು, ಅದನ್ನು ಇದು ಮಾಡಿದ್ವಿ. ಆಮೇಲೆ 1 ಮಂತ್ ಆಯಿತು, ಕಂಪ್ಲೀಟಾಗಿ ಪೇಯ್ನ್ ಕಡಿಮೆ ಆಗಲಿಲ್ಲ, ಇನ್ನೂ ಜಾಸ್ತಿನೇ ಆಯಿತು. ಸೊ ಈಗ ಏನು ಮಾಡೋದು, ಮತ್ತೆ ನಾವು ಅವ್ರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ತು. ಹೌದು, ಖಂಡಿತ. ಇನ್ನೂ ಡೇ ಬೈ ತುಂಬ ಜಾಸ್ತಿನೇ ಆಗ್ತಾ ಹೋಯಿತು. ಒಂದು ಕಡೆ ಭಯ, ಒಂದು ಕಡೆ ನಮಗೆ ಧೈರ್ಯ, ಏನು ಇಷ್ಟೆಲ್ಲ ಆಗ್ತಾ ಇದೆ, ತುಂಬ ಒಳ್ಳೇದಾಗೋದಕ್ಕೆ ಆಗ್ತಾ ಇದೆ ಅನ್ನೋ ಥರ. ಅಂದರೆ ಏನೇ ಆದ್ರೂ ಒಂದು ಪಾಸಿಟಿವ್ ಆಗಿ ಇದ್ವಿ ನಾವು. ಸೊ ಆ ಪ್ರಾಡಕ್ಟ್ ತಗೊಳ್ಳುವಾಗ. ಸೊ ಅದಾದಮೇಲೆ ಏನಾಯಿತು, 30 ಡೇಸ್ ಆದಮೇಲೆ ಕಾಲ್ ಮಾಡಿದೆ, ಮೇಡಮ್ ಒಂದು ಸೆಲ್ ಆ್ಯಕ್ಟಿವ್ ಆಗೋದಕ್ಕೆ 40 ಡೇಸ್ ಬೇಕು ಅಂತ. ಆ್ಯಕ್ಚುಲಾಗಿ ಏನಾಯಿತು ಸರ್ ಅಂದರೆ, ಇದರಲ್ಲಿ ನಾವು ಪ್ರಾಡಕ್ಟ್ ತೊಗೊಳಕ್ಕೆ ಅಂತ ಹೋದಾಗ ಕ್ಲಬ್ಬಲ್ಲಿ ಇದೆಲ್ಲ ನಮ್ಗೆ ಹೇಳೇ ಇರಲಿಲ್ಲ ಅವರು. ಹಿಂಗೆಲ್ಲ ಪೇಯ್ನ್ ಬರುತ್ತೆ, ಹಿಂಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಏನು ಹೇಳೇ ಇರಲಿಲ್ಲ. ಜಸ್ಟ್ ನೋಡಿ ಮೇಡಮ್, ಈ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ 3 ಮಂತ್ಸ್ ತೊಗೊಬಿಡಿ ಕಂಟಿನ್ಯೂಷನ್ ಆಗಿ, ಖಂಡಿತ ರಿಸಲ್ಟ್ ಬರುತ್ತೆ ನಿಮಗೆ ಅಂತ ಹೇಳಿದ್ರು. ಅದಷ್ಟೇ ಹೇಳಿದ್ದು ಸರ್, ಹಿಂಗೆಲ್ಲ ಆಗುತ್ತೆ ಅಂತ ಹೇಳೇ ಇರಲಿಲ್ಲ. ಓಕೆ ಆಯಿತು, ನಾವು ಅದನ್ನು ಒಪ್ಕೊಂಡ್ವಿ. ಏನೋ ಹಿಂಗೆ ಆಗ್ತಾ ಇದೆ, ಸರಿ ಹೋಗುತ್ತೆ, 40 ಡೇಸ್ ಆಗುತ್ತೆ ಸೆಲ್ ಒಂದು ಆ್ಯಕ್ಟಿವ್ ಆಗೋಕ್ಕೆ ಅಂತ ಹೇಳಿದ್ರು.
ಓಕೆ ಆಯಿತು, ಅದು ಇರ್ಬೋದೇನೋ, ವೆಯ್ಟ್ ಮಾಡೋಣ. ನಾವು ಸಡನ್ನಾಗಿ ಯಾವುದನ್ನು ಇದು ಮಾಡ್ಕೊಳಕ್ಕಾಗಲ್ಲ, ಎಲ್ಲ ಸರಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ 10-12 ವರ್ಷದಿಂದ ಪ್ರಾಬ್ಲಮ್ ಇದ್ದಿದ್ದು ಸರ್. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಿದ್ವಿ. 10-12 ವರ್ಷದ್ದು ಒಂದೇ ಮಂತಲ್ಲಿ ವಾಸಿ ಆಗ್ಬಿಡ್ಬೇಕಂದ್ರೆ ಅದು ಸಾಧ್ಯ ಆಗಲ್ಲ. ಸೊ ಟೈಮ್ ಹಿಡಿಯುತ್ತೆ ಇವ್ರು ಹೇಳೋ ಪ್ರಕಾರ. ಓಕೆ ಆಯಿತು, ಒಪ್ಕೊಳ್ಳೋಣ. 40 ಡೇಸ್ ಆಯಿತು, ಪೇಯ್ನ್ ಕಡಿಮೆ ಆಗಲಿಲ್ಲ. 1.5 ಮಂತ್ ಮೇಲೆ 2 ಮಂತ್ ಆಯಿತು. 2 ಮಂತದಿಂದ ಪೇಯ್ನ್ ಜಾಸ್ತಿನೇ ಆಗೋಯ್ತು ಸರ್. ಪೇಯ್ನ್ ಯಾವ ರೇಂಜಿಗೆ ಜಾಸ್ತಿ ಆಗೋಯ್ತು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಇಡೋದಕ್ಕೂ ಭಯ ಆಗೋಯ್ತು ಅವ್ರಿಗೆ. ಅಂದರೆ ಮಲಗಿದ್ರೆ ಏಳ್ಸೋಕ್ಕಾಗದೇ ಇರೋಂಗಾಯ್ತು, ಜೊತೆಗೆ ಏಳ್ಸಿ ಕೂತ್ಕೊಂಡ್ರೆ ಮತ್ತೆ ಅವರು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ತುಂಬ ಕಷ್ಟ ಆಗ್ತಿತ್ತು. ಪುನರ್ಜನ್ಮ ಪಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವರು. ಈಗ ಅವ್ರ ಹತ್ರ ನಾನು ಮಾತಾಡ್ಸ್ಬೋದಾಗಿತ್ತು, ಬಟ್ ಅವ್ರದ್ದು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡೋದು ಇದಾಗಲ್ಲ. ಸೊ ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಈಗ ರಿಕವರಿ ಆಗ್ತಿದ್ದಾರೆ ಅವರು ಮತ್ತೆ? ಈಗ ರಿಕವರಿ ಅಂದ್ರೆ ಅದೇನಾಗಿದೆ ನಾನು ಮುಂದೆ ಹೇಳ್ತೀನಿ ಸರ್, ಅದೇನಾಯ್ತು ಅವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಈ ತರ ಅವ್ರಿಗೆ ಇದಾಯ್ತು. ಓಕೆ 2 ಮಂತ್ ಆಯ್ತು. ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ 3 ಮಂತ್ ಒಳಗಡೆ ಯಾವಾಗ ಬೇಕಾದ್ರೂ ರಿಸಲ್ಟ್ ಬರ್ಬೋದು, ನೀವು ಶೇಕು ಸಪ್ಲಿಮೆಂಟ್ರಿ ಯಾವುದು ನಿಲ್ಲಿಸ್ಬಿಡಿ, ಎಲ್ಲ ಕೊಡಿ. ಸರ್ ಮೈ ನೋವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ, ಪೇಯ್ನ್ ಕಿಲ್ಲರ್ ಕೊಡಿಸಿ ಮೇಡಮ್, ಒಂದು ಪೇಯ್ನ್ ಕಿಲ್ಲರ್ ಕೊಡಿಸಿ ಪರವಾಗಿಲ್ಲ ಅಂತ. ಓಕೆ ಆಯಿತು. ಆಮೇಲೆ ಸಿಂಪ್ಲಿ ಪ್ರೋಬಯೋಟಿಕ್ ಅಂತೆ, ಯಾವುದೋ ನೋಡಿ ಇದೆಲ್ಲ ಸಿಂಪ್ಲಿ ಪ್ರೋಬಯೋಟಿಕ್ ಅಂತೆ. ಸೊ ಇದೆಲ್ಲ ನೋಡಿ ಬೀಟಾ ಹಾರ್ಟ್ ಅಂತ, ಹಾರ್ಟ್ ರಿಲೇಟೆಡ್ಡು. ಸೊ ಹಿಂಗೆ ಇದು ನೇಮ್ ಎಲ್ಲ ಕೇಳಿಬಿಟ್ರೆ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಓ ಇದೇನೋ ತುಂಬ ದೊಡ್ಡ ಇದು ನಮಗೆ ನ್ಯೂಟ್ರಿಷನ್ನು. ಸೊ ನೇಮಲ್ಲೇ ಗೊತ್ತಾಗುತ್ತೆ ನಮಗೆಲ್ಲ ಎಷ್ಟಿದಾಗುತ್ತೆ. ಸೊ ಹಾಗೆ ಇದೆ ನೇಮ್ಗಳನ್ನು ಕೊಟ್ವಿ, ಅದೆಲ್ಲ ಮುಗೀತು ಸರ್. ನೆಕ್ಸ್ಟ್ ಚಾಪ್ಟರ್ ಏನಾಯ್ತು ಅಂದರೆ 3 ಮಂತ್ ಕಂಪ್ಲೀಟ್ ಆಯಿತು. 3 ಮಂತ್ ಕಂಪ್ಲೀಟ್ 10 ಡೇಸು ಆಯಿತು ಸರ್. ಅದ್ರ ಮೇಲೆ ಪ್ರಾಡಕ್ಟ್ ಕೊಡೋದು ನಿಲ್ಲಿಸಲಿಲ್ಲ ನಾವು. 10 ಡೇಸ್ವರೆಗೂ ಕೊಟ್ಟಿದ್ದೀವಿ. 0.1% ಕ್ಯೂರ್ ಇಲ್ಲ ಸರ್. 0.1% ಕ್ಯೂರ್ ಆಗಿಲ್ಲ. ಇಲ್ಲ, ಅದು ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಗಿದೆ, ತುಂಬ ಜಾಸ್ತಿ ಆಗಿದೆ. 1% ಕೂಡ ಕ್ಯೂರ್ ಇಲ್ಲ. ಸೊ ನಮ್ಮ ಪೇಷನ್ಸ್ ಎಲ್ಲಿವರೆಗೂ ಇರುತ್ತೆ, ಇಮಿಡಿಯೇಟ್ ನಾವು ಅವ್ರಿಗೆ ಕಾಲ್ ಮಾಡಿದ್ವಿ. 3 ಮಂತ್ಸ್ 10 ಡೇಸ್ ಕಂಪ್ಲೀಟ್ ಆದಮೇಲೆ ಕಾಲ್ ಮಾಡಿದ್ವಿ. ಏನು ಹೇಳಿದ್ರು? ಸರ್ ಹಿಂಗಾಗಿದೆ, ಅಲ್ಲಿ ಶಿವರಾಜು ಅನ್ನೋರು ಹೇಳಿದ್ನಲ್ಲ ನಾನು, ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ನಂಬರ್ ಕೊಡ್ತೀನಿ. ಪರ್ಟಿಕ್ಯುಲರ್ ಕ್ಲಬ್ ಹೊಸಕೋಟೆ ಕ್ಲಬ್, ಶಿವರಾಜ್ ಅಂತ ಅವ್ರ ಹೆಸರು, ಓಕೆನಾ. ಸೊ ಅವ್ರಿಗೆ ಬಂದು ಫೋನ್ ಮಾಡಿ, ಸರ್ ನೀವು ಹಿಂಗೆ ನಾವು ಚನ್ನಪಟ್ಟಣದಿಂದ ಮಾತಾಡ್ತಾ ಇದ್ವಿ, ಈ ಥರ ಹಿಂಗೆ ಬಂದು ಪ್ರಾಡಕ್ಟ್ ತೊಗೊಂಡು ಬಂದಿದ್ವಿ, 3 ಮಂತ್ ಹೇಳಿದ್ವಿ, ಫಾಲೋಅಪ್ ಮಾಡ್ತಾ ಇದ್ವಿ ನೀವು ಹೇಳಿದ ಥರನೇ. 3 ಮಂತ್ ಮೇಲೆ 10 ಡೇಸು ಆಗಿದೆ ಸರ್. ಇವಾಗ ಅವ್ರಿಗೆ ಕಂಪ್ಲೀಟಾಗಿ ವಾಸಿ ಆಗೋದಿರಲಿ, ಒಂಚೂರು ಕ್ಯೂರ್ ಆಗಿಲ್ಲ, ಪೇಯ್ನೇ ಜಾಸ್ತಿ ಇದೆ ಇನ್ನು. ಸೊ ಇದು ಪ್ರಾಡಕ್ಟ್ನ ನಾವು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೆ ನೀವೇನು ಹೇಳಿದ್ರಿ ಅದು ಅಮೌಂಟನ್ನು ರಿಟರ್ನ್ ಕೊಡಿ ನಮಗೆ ಅಂತ ಹೇಳಿದ್ವಿ. ಏನು ಹೇಳಿದ್ರು? ಅದು ಅವ್ರ ರಿಯಾಕ್ಷನ್ ಸರ್, ಲ್ಯಾಂಗ್ವೇಜೇ ಬದಲಾಯಿತು ಸರ್, ಅವ್ರದ್ದು ಫ್ಲೋನೇ ಬದಲಾಯಿತು. ಯಾರು ಮೇಡಮ್ ನೀವು? ಸೊ ಈ ಥರ ಹೇಳಿದ್ರು. ಯಾರು? ಓ ನೀವಾ ಚನ್ನಪಟ್ಟಣದವರ? ಸರಿ, ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ? ಇಲ್ವಲ್ಲ. ಏನು ಸರ್ ನಿಮ್ಮ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ಸ್ ಇದು ಮಾಡೋದು? ಶೇಕ್ ಫೋಟೋ ಹಾಕ್ತಾ ಇಲ್ವಲ್ಲ ರೀ, ಶೇಕ್ ಫೋಟೋ ಹಾಕ್ಲಿಲ್ಲ ನೀವು, ನೀವೇ ಕುಡಿತಾ ಇದ್ದೀರಾ ಅಂತ ನಮ್ಗೆ. ಶೇಕ್ ಫೋಟೋ ಅಂದ್ರೆ ಏನು ಹೇಳಿದ್ದು, ಹೆಂಗ್ ಮಾಡೋದು ನೋಡಿ ಸರ್. ಇದು ಫಾರ್ ಎಕ್ಸಾಂಪಲ್ ಇದನ್ನ ಗ್ಲಾಸ್ ಅಂತ ತಿಳ್ಕೊಳ್ಳಿ, ಇದೇನು ಶೇಕ್ ಕೊಟ್ಟಿದಾರಲ್ಲ, ಈ ಶೇಕ್ನ ಕುಡ್ಕೊಂಡು ನೋಡಿ ನಾನು ಕುಡಿತಾ ಇದ್ದೀನಿ ಅಂತ ಹಿಂಗೆಲ್ಲ ತೋರಿಸ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಫೋಟೋ ಹಾಕ್ಬೇಕು. ಹೌದು, ನಾನು ಕುಡಿತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಇವ್ರು ಏಜೆಡ್ ಪರ್ಸನ್ನು. ಸೊ ಇವ್ರಿಗೆ ಆ ಥರದ್ದೆಲ್ಲ ನಾನು ಫೋಟೋ ಹಾಕೋದು, ಕ್ಯಾಮ್ರಾ ಇದು ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಈ ಥರ ಎಲ್ಲ ಹಾಕ್ಬೇಕಾಗಿತ್ತಂತೆ. ಆಮೇಲೆ ಟ್ರೈನಿಂಗ್ ಬರಬೇಕಾಗಿತ್ತಂತೆ ಸರ್. ಇಲ್ಲಿಂದ ಚನ್ನಪಟ್ಟಣದಿಂದ ಹೊಸಕೋಟೆಗೆ 120 ಕಿಲೋಮೀಟ್ರು. 1 ಮಂತಿಗೆ ಒಂದ್ಸರಿ ಟ್ರೈನಿಂಗ್ ಇದು ಮಾಡ್ತಾ ಇದ್ವಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಾಲಲ್ಲಿ ಇದ್ವಿ ಸರ್, ಫಾಲೋಅಪ್ ಮಾಡ್ತಾ ಇದ್ವಿ, ಏನು ಕೊಡಬೇಕು ಹಿಂಗೆ ಆಗ್ತಾ ಇದೆ. ಪ್ರಾಡಕ್ಟ್ ತೊಗೊಂಡ್ವಿ, 35,000 ಪ್ರಾಡಕ್ಟ್ ತೊಗೊಂಡ್ವಿ, ಖಾಲಿ ಆಯಿತು 15 ಡೇಸ್ಗೆ. ಮತ್ತೆ ಕಾಲ್ ಮಾಡಿದ್ವಿ, ಪ್ರಾಡಕ್ಟ್ ಇದು ಮಾಡಿದ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ಸರ್. ಹಾಗೆ ಪ್ರಾಡಕ್ಟ್ ತಗೊಳ್ಳುವಾಗ ಹೌದು, ಖಂಡಿತ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಓ ಹೌದಾ, ಯಾವ ಪ್ರಾಡಕ್ಟ್ ಖಾಲಿ ಆಗಿದೆ? ಸೊ ಓಕೆ, ನಾನು ಇದನ್ನ ಬುಕ್ ಮಾಡ್ತೀನಿ. ಓಕೆ, ಬುಕ್ ಮಾಡಿ ಇದೆಲ್ಲ ಮಾಡ್ತೀನಿ ಅಂತೆಲ್ಲ ಇದು ಮಾಡಿ. ಆಮೇಲೆ ಯಾವಾಗ 3 ಮಂತ್ಸ್ 10 ಡೇಸ್ ಕಂಪ್ಲೀಟ್ ಆಗಿ ನಾವು ಅಮೌಂಟ್ ರಿಟರ್ನ್ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ವಿ. ಸೊ ಅವಾಗ ಇದೆಲ್ಲ ಉಲ್ಟಾ ಹೊಡಿತು ನಮಗೆ. ಓ ಯಾಕೆ ಏನಾಯಿತು, ನೀವೆಲ್ಲ ಫಾಲೋಪೇ ಮಾಡಿಲ್ಲ? ಸೊ ನಾನು ವಾದ ಮಾಡಿದೆ. ಹಂಗಾದ್ರೂ ಇಲ್ಲ ಸರ್, ನಾನು ಇದು ಮಾಡಿದ್ದೀನಿ, ಫಾಲೋಅಪ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಕೊಂಡೆ ನಾನು ಝೂಮ್ ಕಾಲೆಲ್ಲ ಅಟೆಂಡ್ ಮಾಡಿದ್ದೀನಿ, ಕೂರಿಸಿದ್ದೀನಿ. ಸೊ ಹಿಂಗೆಲ್ಲ ಆಗಿದೆ. ಸೊ ಇವಾಗ ನೀವು ಈ ಥರ ಮಾತಾಡ್ತಂಗೆ, ಯಾರು ಗುರು ನೀನು, ಏನು ಮಾತಾಡ್ತಾ ಇದೆಯಾ, ಹಂಗೆ ಹಿಂಗೆ? ಹೌದು ಸರ್, ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾತಾಡ್ಸಿದ್ದಾರೆ. ಅದಕ್ಕೆ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಇಂಥವ್ರೇ ಹೆಸರು ಅಂತ ಹೇಳಿ. ಸೊ ಹಿಂಗೆಲ್ಲ ತೊಗೊಂಡಾದ್ಮೇಲೆ, ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮ್ಗೇನು ಹೇಳ್ತೀರಾ ರೀ, ನಮಗೆ ಕೇಳಿ ತೊಗೊಂಡಿದ್ರ ಪ್ರಾಡಕ್ಟು, ಕಂಪ್ನಿಗೆ ಹೋಗಿ ಕಂಪ್ನಿ ಕೊಡುತ್ತೆ.
ಅರೆ ಅವರೇ ತಾನೇ ಪ್ರಾಡಕ್ಟ್ ಕೊಟ್ಟು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದು. ನೋಡಿ ಅಲ್ಲ ಹೇಗೆ ಅಂತಂದ್ರೆ ಈಗ ನಾವ್ ಇಲ್ಲಿಂದ ಅಲ್ಲಿಗೆ ಹೋಗಿ ತಗೊಳ್ಳೋಂತ ಅವಶ್ಯಕತೆ ಏನಿತ್ತು ಸರ್? ಇದೆಲ್ಲ ನಮ್ಗೆ ಇವ್ರಿಗೆ ಇದಾಗ್ಲಿ ಅಂತ ಅವ್ರನ್ನೇ ಇದ್ ಮಾಡ್ಕೊಂಡು ರೆಫರ್ ಹೋಗಿ ತಗೊಂಡ್ವಿ. ಅವ್ರ ಹತ್ರ ಹೋಗಿ ಕಂಪ್ನಿಯವ್ರ ಹತ್ರ ಹೋಗಿ ದುಡ್ಡು ಕೇಳೋದಿದ್ರೆ ನಾವ್ ಇಲ್ಲಿ ಯಾಕೆ ಹೋಗಿ ತಗೋಬೇಕಾಗಿತ್ತು? ಸೊ ಜನದ ಮೆಂಟಾಲಿಟಿ ಹೆಂಗಿರುತ್ತೆ ನೋಡಿ, ತಗೊಳ್ಳುವಾಗ ಒಂದ್ ರೀತಿ ಇದ್ ಮಾಡ್ತಾರೆ ನಮ್ಗೆ, ಆಮೇಲೆ ತಗೊಂಡು ಏನು ರಿಸಲ್ಟ್ ಬರ್ದೇ ಇದ್ದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಸೊ ಅವ್ರದ್ದು ಕಂಪ್ಲೀಟ್ ಇದಾಯಿತು. ಏನು ಮಾಡಿದ್ವಿ, ಸೊ ಇಷ್ಟೆಲ್ಲ ಮಾತಾಡಿದ್ದಾರೆ. ಇವರಿಂದ ಯೂಸ್ ಇಲ್ಲ, ಈ ಪ್ರಾಡಕ್ಟಿಂದನೂ ಯೂಸ್ ಇಲ್ಲ. ಸೊ ಅವರಂತೂ ತುಂಬ ವೀಕ್ ಆಗಿದ್ದಾರೆ. ಇಮಿಡಿಯೇಟ್ ಸ್ಟಾಪ್ ಮಾಡಿದ್ವಿ ಸರ್ ಪ್ರಾಡಕ್ಟ್ನ. ಇಮಿಡಿಯೇಟ್ ಸ್ಟಾಪ್ ಮಾಡಿ ಅವ್ರಿಗೆ 3 ಟೈಮ್ ಊಟ, ಹೊಟ್ಟೆ ತುಂಬ ಮಾಮೂಲಿ ಮುದ್ದೆ, ರೈಸು, ಸಾಂಬಾರು, ಸೊಪ್ಪು, ಪಲ್ಯ, ಸೊ ಈ ಥರ ಬೀಟ್ರೂಟು, ಡ್ರೈ ಫ್ರೂಟ್ ಜ್ಯೂಸು, ಸೊ ಇದೆಲ್ಲ ಅವ್ರಿಗೆ ಕೊಡ್ತಾ ಬಂದ್ವಿ. ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ನಾರ್ಮಲ್ ಸ್ಟೇಜಲ್ಲಿ ಇದ್ದಾರೆ. ಸೊ ಅವಾಗಿನ ಇದಕ್ಕೆ ಹೋಲಿಸ್ಕೊಂಡ್ರೆ ಈಗ ಇನ್ನೂ ಚೇತರಿಸ್ಕೊತಾ ಇದ್ದಾರೆ ಸರ್. ಅವಾಗಿನ ಎಫೆಕ್ಟ್ ಆಗಿರೋದಕ್ಕೆ ಇನ್ನು ಈಗ ಚೇತರಿಸ್ಕೊತಾ ಇದ್ದಾರೆ. ಇಷ್ಟೆಲ್ಲ ಎಫೆಕ್ಟ್ ಆಗಿದೆ. ಒಂದು ನಾನು ಇಲ್ಲಿ ಹೇಳೋದು ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತೀನಿ ಅಂತಂದರೆ, ದಯವಿಟ್ಟು ಯಾರಿಗೆಲ್ಲ ಈ ರೀತಿ ಹರ್ಬಲ್ ಲೈಫ್ ಪ್ರಾಡಕ್ಟ್ ತಗೊಂಡು ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಆಗಿದೆಯೋ ಅವರೆಲ್ಲ ಒಂದೊಂದು ವಿಡಿಯೋ ಹಾಕಿ ತುಂಬ ಜನ ಎಚ್ಚೆತ್ಕೋತಾರೆ. ಅಟ್ಲೀಸ್ಟ್ 100% ಅಲ್ಲಿ 20% ಜನ ಎಚ್ಚೆತ್ಕೊಂಡ್ರೆ ಅವ್ರು ಎಷ್ಟೋ ಇದಿರ್ತಾರೆ. ಈ ಆಮೇಲೆ ಕೆಲವರೆಲ್ಲ ಭ್ರಮೇಲಿ ಬದುಕ್ತಾ ಇರ್ತಾರೆ ಸರ್. ಈ ಪ್ರಾಡಕ್ಟ್ನ ತಗೊಂಡು ತುಂಬ ಜನ ನನಗೆ BP ಕಂಟ್ರೋಲ್ ಆಗಿದೆ, ಶುಗರ್ ಕಂಟ್ರೋಲ್ ಆಗಿದೆ, ಇದನ್ನು ತಗೊಳ್ಳೋಕ್ಕೆ ಯೋಗ್ಯತೆ ಇರಬೇಕು, ಪುಣ್ಯ ಮಾಡಿರ್ಬೇಕು ಈ ಪ್ರಾಡಕ್ಟ್ ಸಿಗೋದಕ್ಕೆ. ಅದೆಲ್ಲ ಯಾರು ಮಾಡ್ತಾ ಇರ್ತಾರೆ? ಈ ಪ್ರಾಡಕ್ಟ್ನ ಇನ್ನೊಬ್ರಿಗೆ ಕೊಡಿಸಿ ಇನ್ನೊಬ್ರನ್ನ ಬಕ್ರ ಮಾಡಿ ಅವ್ರ ಕಮಿಷನಲ್ಲಿ ಬದುಕ್ತಾ ಇರ್ತಾರೆ ಸರ್. 40 to 50% ಕಮಿಷನಲ್ಲಿ ಅವರು ಶೇಕ್ ಕುಡ್ಕೊಂಡು ಬದುಕ್ತಾ ಇರ್ತಾರೆ. ಅಂಥವ್ರು ಆ ಭ್ರಮೆಯಿಂದ ಆಚೆ ಬಂದು ಆ್ಯಕ್ಚುಲಾಗಿ ರಿಯಲ್ ವಿಷಯ ಏನಿದೆ ಅನ್ನೋದನ್ನ ತಿಳ್ಕೊಂಡು ಸೊ ಒಂದು ಒಳ್ಳೆ ಮೆಸೇಜನ್ನು ನಿಮ್ಮ ಪ್ರಕಾರ ಈ ಹರ್ಬಲ್ ಲೈಫ್ ಅಂದ್ರೆ ಏನು? ಖಂಡಿತ ಹರ್ಬಲ್ ಲೈಫ್ ದಂಧೆ ಸರ್, ದೊಡ್ಡ ದಂಧೆ ಇದು. ಖಂಡಿತ ದೊಡ್ಡ ದಂಧೆ ಸರ್. ಇದು ನಾನೊಬ್ಳು, ಇದು ನಮ್ಮ ಮನೇಲಿ ಅಷ್ಟೇ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲ. ಇದು ಹಿಂಗಾದ್ಮೇಲೆ ನಮ್ಗೆ ತುಂಬಾ ಕಡೆ ಗೊತ್ತಾಯ್ತು. ಆಕ್ಚುಲಿ ಇದು ತಗೊಳಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಿದ್ರೆ ಖಂಡಿತ ನಾವ್ ಇದನ್ನ ಕೊಡಿಸ್ತಾ ಇರಲಿಲ್ಲ. ಇದು ತಗೊಂಡಾದ್ಮೇಲೆ ನಮಗೆ ಗೊತ್ತಾಯ್ತು. ಅಂದ್ರೆ ನಿಮ್ಗೆ 90,000 ಅವಾಗೆ 90,000 ಹೋಯ್ತು ದುಡ್ಡು ಅಷ್ಟೇ ಸರ್ ಹೋಯ್ತು. ನಮ್ಗೆ ದುಡ್ಡಿನ ಬಗ್ಗೆ ಚಿಂತೆ ಇರ್ಲಿಲ್ಲ ಸರ್. ಅವ್ರು ಹುಷಾರಾಗೋದು ಅಷ್ಟೇ ನಮ್ಮ ಮೈಂಡ್ ಅಲ್ಲಿ ಇತ್ತು. ಯಾಕಂದ್ರೆ ಜೀವಕ್ಕಿಂತ ದೊಡ್ಡದು ಬೇರೆ ಯಾವ್ದು ಇಲ್ಲ. ಸೊ ಅವರನ್ನು ಹುಷಾರಾಗಿದ್ದಿದ್ರೆ ನಮ್ಗೆ ಈ ಪ್ರಾಡಕ್ಟ್ ಅಲ್ಲಿ ಕಂಟಿನ್ಯೂ ಆಗಿ ಕೊಡಿಸ್ತಾ ಇದ್ವಿ. 90,000 ಅಲ್ಲ, ಎಷ್ಟೇ ಲಕ್ಷ ಆದ್ರೂ ಕೊಡಿಸ್ತಾ ಇದ್ವಿ. ಬಟ್ ಇದರಿಂದ ಇಷ್ಟೊಂದು ಎಫೆಕ್ಟ್ ಆಗಿದೆ. ಎಫೆಕ್ಟ್ ಆದ್ರೂ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಷ್ಟು ಮೂರ್ಖರು ನಾವು ಆಗ್ಬಾರ್ದು. ಸೊ ಹೌದಲ್ವಾ? ಹಂಗಾಗಿ ಯಾರೇ ಆಗಲಿ ತಗೋಬೇಕಾದ್ರೆ ಯೋಚನೆ ಮಾಡಿ, ಇಲ್ಲ ತಗೊಳ್ಳೋದಕ್ಕಿಂತ ಯಾರಿಗೂ ರೆಫರ್ ಮಾಡ್ತೀವಿ. ಇದು ಜೀವದ ಜೊತೆ ಆಟ ಆಡ್ತಾರೆ ಸರ್. ತಗೋತಾ ಇರ್ತಾರೆ, ಈಗ ತಕ್ಷಣ ಚೆನ್ನಾಗಿದ್ದಾರೆ, ಎಷ್ಟು ದಿನ ಅಂತ ತಗೊಳಕ್ಕಾಗುತ್ತೆ? ದುಡ್ಡಿರೋರ್ಗು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಈಗ ತಗೋತಾ ಇರೋರಿಗೆ ಹೇಳ್ತಾ ಇರೋದಕ್ಕೆ, ದುಡ್ಡಿರೋರ್ಗು ತಗೋತಾರೆ, ಒಂದಲ್ಲ ಒಂದಿನ ದುಡ್ಡು ಇಲ್ದಂಗೆ ಆಗುತ್ತೆ. ಆಗ ಪ್ರಾಡಕ್ಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದಾಗ ಅವರಿಗಾಗೋ ಪಾಯ್ಸನ್ ಇದೆಯಲ್ಲ, ಸ್ಲೋ ಪಾಯ್ಸನ್ನು, ಅದು ನರಕ ಸರ್. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ದಯವಿಟ್ಟು ಸೊ ಈ ಪ್ರಾಡಕ್ಟನ್ನು ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ಯೋಚನೆ ಮಾಡಿ ಇದು ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇದು ಒಂದು ದೊಡ್ಡ ದಂಧೆನ ಅಥವಾ ಅಮೃತನ ನೀವೇ ಡಿಸೈಡ್ ಮಾಡಿ. ದಯವಿಟ್ಟು ಯಾರಿಗೂ ರೆಫರ್ ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ದೂರ ಇದ್ದರೆ ನಿಮಗೆ ಒಳ್ಳೆಯದು. ನಮಸ್ಕಾರ.